ಎಸ್, ನಟ ಉಪೇಂದ್ರ ಅವರು ಸಿನಿಮಾಗೋಸ್ಕರ ಸುದ್ದಿ ಆಗಿಲ್ಲ, ಬದಲಾಗಿ ಹಣ ಕಳೆದುಕೊಂಡ ವಿಚಾರಕ್ಕೆ ಇವತ್ತು ಸುದ್ದಿಯಾಗಿದ್ದಾರೆ. ಎಸ್, ಉಪೇಂದ್ರ ದಂಪತಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಯಾಕೆ ಅಂತಂದರೆ ಹ್ಯಾಕರ್ಸ್ ಅವರ ಮೊಬೈಲನ್ನು ಹ್ಯಾಕ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮೊಬೈಲ್ಗೆ ಬಂದಂತಹ ದುಡ್ಡನ್ನು ಲಪಟಾಯಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಉಪೇಂದ್ರ ದಂಪತಿ ಪೊಲೀಸ್ ಠಾಣೆ ಮೆಟ್ಟಿಲೇರಿ ದೂರನ್ನು ದಾಖಲಿಸಿದ್ದಾರೆ. ಹಾಗಾದರೆ ಏನಾಗಿದೆ, ಹ್ಯಾಕರ್ಸ್ ಹೇಗೆ ಅವರ ದುಡ್ಡನ್ನು ಲಪಟಾಯಿಸಿದ್ದಾರೆ, ಬನ್ನಿ ನೋಡೋಣ. ಎಸ್, ಉಪೇಂದ್ರ ಹಾಗೂ ಪ್ರಿಯಾಂಕಾ ಅವರ ಮೊಬೈಲ್ ಹ್ಯಾಕ್ ಆಗಿದೆ. ಮೊಬೈಲ್ನಲ್ಲಿದ್ದ ಎಲ್ಲ ನಂಬರ್ಗೆ ಹ್ಯಾಕರ್ಸ್ ಮೆಸೇಜ್ ಮಾಡಿದ್ದಾರೆ. ತಮಗೂ ಗೊತ್ತಿರ್ಬೋದು, ಈ ಥರದ್ದು ಜಾಸ್ತಿ ಫೇಸ್ಬುಕ್ಗಳಲ್ಲಿ ನಡೆಯುತ್ತೆ. ಫೇಸ್ಬುಕ್ ಹ್ಯಾಕ್ ಆದಾಗ ಕಾಂಟ್ಯಾಕ್ಟ್ಸ್ಗೆ ಹೋಗಿ ಕಾಂಟ್ಯಾಕ್ಟ್ಸಲ್ಲಿ ಇರೋರಿಗೆ ನಾನು ತುಂಬ ಕಷ್ಟದಲ್ಲಿದ್ದೀನಿ, ದಯವಿಟ್ಟು ಈ ನಂಬರ್ಗೆ ಸ್ವಲ್ಪ ದುಡ್ಡು ಹಾಕಿ ಅಂಥ ಸಂದರ್ಭದಲ್ಲಿ ಅವರನ್ನು ನಂಬಿದವರು ದುಡ್ಡು ಹಾಕ್ತಾರೆ. ಇಂಥ ಕೇಸ್ಗಳನ್ನು ನಾವು ಫೇಸ್ಬುಕ್ಕಲ್ಲಿ ಜಾಸ್ತಿ ನೋಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ ಇದು ಮೊಬೈಲ್ನೇ ಹ್ಯಾಕ್ ಮಾಡಿದ್ದಾರೆ ಅಂತ. ಸೊ ನನ್ನ UPI ಪ್ರಾಬ್ಲಮ್ ಆಗಿದೆ, 55,000 ಅರ್ಜೆಂಟಾಗಿ ಹಾಕಿ ಅಂತ ಉಪೇಂದ್ರ ಹಾಗೂ ಉಪೇಂದ್ರ ಪತ್ನಿ ಪ್ರಿಯಾಂಕಾ ಅವರು ಮೆಸೇಜ್ ಮಾಡಿದ ಹಾಗೆ ಹ್ಯಾಕರ್ಸ್ ಮೆಸೇಜ್ ಮಾಡಿದ್ದಾರೆ. ಸೊ ಮಗಳು ಮಗ ಎಲ್ಲರೂ ಈ ಮೆಸೇಜನ್ನು ನೋಡಿ, ಅಯ್ಯೋ ನಮ್ಮ ಅಪ್ಪ ಅಮ್ಮಂಗೆ ಏನು ಅರ್ಜೆಂಟ್ ಇದೆಯೋ, ಯಾವತ್ತೂ ಕೇಳ್ದವ್ರಲ್ಲ, ಇವತ್ತು ಇಷ್ಟಕ್ಕೇನೆ ಮೆಸೇಜ್ ಮಾಡಿದ್ದಾರೆ. ಮೋಸ್ಟ್ಲಿ ಮೊಬೈಲ್ ವರ್ಕ್ ಆಗ್ತಾ ಇಲ್ವೇನೋ, ಅಥವಾ UPI ವರ್ಕ್ ಆಗ್ತಾ ಇಲ್ವೇನೋ, ಟ್ರಾನ್ಸಾಕ್ಷನ್ನೇ ಮಾಡೋಕ್ಕಾಗ್ತಾ ಇಲ್ವೇನೋ ಅಂತ ಇವ್ರ ಮೊಬೈಲ್ಗೆ ದುಡ್ಡು ಹಾಕಿದ್ದಾರೆ. 2 ಗಂಟೆಯಲ್ಲಿ ವಾಪಸ್ ಹಾಕ್ತೀನಿ, ನನ್ನ UPI ಪ್ರಾಬ್ಲಮ್ ಆಗಿದೆ, ಒಂದು 53,000 ರೂಪಾಯಿ ಅರ್ಜೆಂಟಾಗಿ ಹಾಕು ಅಂತ ಮೊಬೈಲ್ನಿಂದ ಮೆಸೇಜ್ ಹೋಗಿದೆ. ಸೊ ಮೊಬೈಲ್ನಲ್ಲಿರುವಂಥ ಹಲವಾರು ಕಾಂಟ್ಯಾಕ್ಟ್ಸ್ಗಳಿಗೆ ಈ ಮೆಸೇಜ್ ಹೋಗಿದೆ. ಈ ಮೆಸೇಜ್ ನೋಡಿದ ತಕ್ಷಣ ಉಪೇಂದ್ರ ಅವರ ಪುತ್ರ ಆಯುಷ್ ಹಣ ಹಾಕಿದ್ದಾರೆ. ಏನು ಅಂದ್ಕೊಂಡು ನನ್ನ ತಂದೆ ತಾಯಿನೇ ಕೇಳ್ತಾ ಇದ್ದಾರೆ ದುಡ್ಡು ಅಂತ. ಆದರೆ ಅದು ಹಣ ಹ್ಯಾಕರ್ಸ್ಗೆ ಹೋಗಿದೆ. ಯಾವಾಗ ಇವರಿಗೆ ಗೊತ್ತಾಯ್ತೋ ಇದು ನನ್ನ ತಂದೆ ತಾಯಿ ಎಲ್ಲ ಕೇಳ್ತಾ ಇರೋದು, ಮೊಬೈಲ್ ಹ್ಯಾಕ್ ಆಗಿದೆ, ಹ್ಯಾಕರ್ಸ್ ಇದನ್ನ ಮಾಡಿದ್ದಾರೆ ಅಂತ, ಕೂಡಲೇ ಸದಾಶಿವನಗರ ಪೊಲೀಸ್ ಠಾಣೆಗೆ ಹೋಗಿ ದಂಪತಿಗಳು ದೂರನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಲೈವ್ ಬಂದು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಈ ರೀತಿ ಮೆಸೇಜ್ಗಳು ಬಂದರೆ ಎಂಟರ್ಟೈನ್ ಮಾಡಬೇಡಿ, ದುಡ್ಡನ್ನು ಹಾಕಬೇಡಿ ಅಂತ. ಸ್ವತಃ ಠಾಣೆಗೆ ಹೋಗಿ ಪ್ರಿಯಾಂಕಾ ಉಪೇಂದ್ರ ಅವರು ದೂರನ್ನ ಕೊಟ್ಟಿದ್ದಾರೆ. ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕು ಅದು ಇದನ್ನ ಹ್ಯಾಕ್ ಮಾಡಿ ಈ ಥರದ ಮೆಸೇಜ್ಗಳನ್ನು ಕಳಿಸೋದನ್ನು ನಾವು ನೋಡಿದ್ದೀವಿ. ದಯವಿಟ್ಟು ನನಗೆ ಇಷ್ಟು ಹಾಕಿ, ಅಷ್ಟು ಹಾಕಿ, ಈ ಹಣ ಹಾಕಿ, ಈ ನಂಬರ್ಗೆ ಹಾಕಿ ಅಂತ ಹಾಕಿ ದುಡ್ಡು ಕಳ್ಕೊಂಡವ್ರು ನೋಡಿದ್ದೀನಿ. ಆದರೆ ಈಗ ಮೊಬೈಲನ್ನೇ ಹ್ಯಾಕ್ ಮಾಡಿದ್ದಾರೆ. ಹ್ಯಾಕ್ ಮಾಡಿ ದುಡ್ಡನ್ನು ಲಪಟಾಯಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಗೂ ದೂರು ಕೊಟ್ಟಿದ್ದಾರೆ ಮತ್ತು ಲೈವ್ ಬಂದು ಜನರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಒಂದು ಸೋಷಿಯಲ್ ಕಾಸ್ಗೋಸ್ಕರ ಅಥವಾ ಒಂದು ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ಲೈವ್ ಬಂದು ಈ ವಿಚಾರವನ್ನು ದಂಪತಿಗಳು ಶೇರ್ ಮಾಡಿದ್ದಾರೆ. ಓಕೆ, ನನ್ನ ಕಲೀಗ್ ಅಜಯ್ ಕುಮಾರ್ ಪ್ರಿಯಾಂಕಾ ದಂಪತಿಗಳ ಜೊತೆಗೆ ಮಾತನಾಡಿಸಿದ್ದಾರೆ. ಬನ್ನಿ ಅವ್ರು ಏನು ಹೇಳಿದ್ದಾರೆ ಕೇಳೋಣ. ಈಗಾಗಲೇ ಸೈಬರ್ ವಂಚನೆ ಆಗಿರುವಂಥದ್ದು. ಈಗ ನನ್ನ ಜೊತೆ ಮಾತನಾಡೋದಕ್ಕೆ ಈಗಾಗಲೇ ಏನು ಪ್ರಿಯಾಂಕಾ ಉಪೇಂದ್ರ ಅವರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಇಲ್ಲಿ ಫಸ್ಟ್ ಲಿಂಕ್ ನಿಮಗೆ ಯಾವಾಗ ಬಂತು, ಮತ್ತೆ ಲಿಂಕ್ ಯಾವ ರೀತಿಯಾಗಿತ್ತು ಮೇಡಮ್? ವಾಟ್ಸಪ್ ಅಲ್ಲಿ ಇಲ್ಲ, ಅವ್ರು ಹೇಳಿದ್ರು, ಅವ್ರ ಲಿಂಕ್ ಹೇಳಿದ್ರು ನಮಗೆ, ಇದು ನಾನು ಬರೀರಿ ಅಂತ. ನಾನು ಟೈಪ್ ಮಾಡಿಸ್ಕೊಂಡೆ. ಮೇಡಮ್, ಅಂದ್ರೆ ಯಾರು ಕರೆ ಮಾಡಿದ್ರೆ ನಿಮಗೆ, ಯಾವ ರೀತಿ ಅಂತ? ಯಾರಂದ್ರೆ ಯಾರೊಬ್ರು ಕರೆ ಮಾಡಿದ್ರು, ಫರ್ನಿಚರ್ ಅವ್ರು ಅನ್ಕೊಂಡೆ ನಾನು. ನೀವು ಫರ್ನಿಚರ್ ಬುಕ್ ಮಾಡಿದ್ದೀನಿ, ಅದು ಅವ್ರ ಕಡೆಯಿಂದ ಬಂದಿದೆ ಅಂತ ಅನ್ಕೊಂಡೆ. ಬಿಕಾಸ್ 2-3 ಸತಿ ಅವ್ರು ಫೋನ್ ಮಾಡಿದ್ದಾರೆ ನನಗೆ ಬೇರೆ ಬೇರೆ ನಂಬರ್ಸಿಂದ. ಆ್ಯಂಡ್ ಜನರಲಿ ನನ್ನ ನಂಬರ್ ತುಂಬ ಜನ ಹತ್ರ ಇದೆ, ಬೇರೆ ಬೇರೆ ನಂಬರ್ಸಿಂದ ಕಾಲ್ ಬರುತ್ತೆ. ಅಷ್ಟೊಂದು ಯೋಚನೆ ಮಾಡಲಿಲ್ಲ ನಾನು. ನೀವು ಬುಕ್ ಮಾಡಿದ್ದೀರಾ, ನಿನ್ನೆ ಬಂದಿತ್ತು. ಆ್ಯಕ್ಚುಲಿ ಈ ಟೈಮ್ಗೆ ಅದು ಬರಬೇಕಾಗಿತ್ತು. ಸೊ ಅದೇ ಕೋಇನ್ಸಿಡೆನ್ಸ್ ಆಗಿ ನಾನು ಅವರೇ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟೆ. ಮೇಡಮ್, ಅಂದರೆ ಲಿಂಕ್ ಬಂದ ನಂತರದಲ್ಲಿ ನಿಮ್ಮ ನಂಬರ್ ಮಾತ್ರ ಹ್ಯಾಕ್ ಆಗಬೇಕು, ಬಟ್ ಬೇರೆಯವ್ರ ನಂಬರು ಹ್ಯಾಕ್ ಆಗಿದೆ, ಹೇಗೆ? ಆ ಲಿಂಕ್ ನಾನು ಏನು ಮಾಡಿದ್ದೀನಿ ಅಂದರೆ, ನಾನು ಅವ್ರ ಹತ್ರ ಮಾತಾಡುವಾಗ ಅವ್ರ ಲಿಂಕ್ ಹೇಳ್ತಿದ್ರು ಅಲ್ವಾ ನನಗೆ. ಸೊ ಉಪೇಂದ್ರ ಅವರಲ್ಲಿ ಇದ್ದರು. ಸೊ ನಾನು ಇದು ಒಂದು ಕಾಪಿ ಮಾಡಿ ಅಂದೆ. ಸೊ ಅವ್ರ ಫೋನಲ್ಲಿ ಅವರು ಒತ್ತಿದ್ರು ನಂಬರು. ಸೊ ಅವರು ಡಯಲ್ ಮಾಡಿದ್ದಾರೆ ಅದು. ಆಮೇಲೆ ನಾನು ಡಯಲ್ ಮಾಡಿದ್ದೀನಿ, ಯಾರಿಗೆ ಫೋನ್ ಆಗಲಿಲ್ಲ, ಫೋನ್ ಎತ್ತಲಿಲ್ಲ. ಸೊ ನಾನೇನು ಅಂದ್ಕೊಂಡೆ, ಏನಾಗ್ತಿದೆ, ಅವ್ರಿಗೆ ಫೋನ್ ಹೋಗಲಿಲ್ಲ ಅಲ್ವ ಅದು ಇದರಿಂದ. ಸೊ ಅವ್ರು ಹೇಳ್ತಿದ್ದಾರೆ, ಇಲ್ಲೆಲ್ಲ ಅವ್ರು ಅರ್ಧ ಗಂಟೆ ಆದ ನಂತರ ನಿಮ್ಗೆ ಮಾಡ್ತಾರೆ. ತಿರ್ಗಾ ಏನೂ ಆಗಲಿಲ್ಲ ಅಲ್ವಾ. ತಿರ್ಗಾ ಉಪೇಂದ್ರ ಅವರು ಬೇರೆ ಕಡೆ ಹೊರಟೋದ್ರು ರೆಡಿ ಆಗೋಕ್ಕೆ. ಆಮೇಲೆ ನಮ್ಮ ಡ್ರೈವರ್ ಬಂದರು, ಮಹಾದೇವ್ ನಂಬರಿಂದಾನೇ. ತಿರ್ಗಾ ಅವ್ರಿಗೆ ನಾನು ಫೋನ್ ಮಾಡಿ ಕೇಳಿದೆ, ಇವರಿಗೆ ಹೇಳಿ ಅಂದರು, ಇನ್ನೊಬ್ರಿಗೆ ಆ ಲಿಂಕ್ ಹೇಳಿದೆ. ಮಹಾದೇವ್ಗೆ ಕೂಡ ಹೇಳಿದ್ದೀನಿ, ಮಹಾದೇವ್ ಡಯಲ್ ಮಾಡಿದ್ದಾರೆ. ಸೊ ಮಹಾದೇವ್ ನಂಬರು ಹ್ಯಾಕ್ ಮಾಡಿದ್ದಾರೆ. ಹೌದು, ಬಿಕಾಸ್ ನನಗೆ ಆ ಲಿಂಕ್ ಡಯಲ್ ಮಾಡಿದರೆ ಆ ಹುಡುಗ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಅವ್ನಿಗೆ ಫೋನ್ ಹೋಗ್ತಾ ಇಲ್ಲ ಅಲ್ವಾ ಡೆಲಿವರಿ ಮಾಡೋಕ್ಕೆ.
ತುಂಬ ತಪ್ಪಾಯಿತು. ಡಯಲ್ ಮಾಡಿದ್ರೆ ಲೊಕೇಶನ್ ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಹಾಂ, ಅವ್ರು ಫೋನ್ ಮಾಡಿ ಲೊಕೇಶನ್ ತಿಳ್ಕೊತಾರೆ ಅಂತ ಹೇಳಿದ್ದಾರೆ. ಅವ್ರ ಫೋನೇ ಎತ್ತಾ ಇಲ್ಲ. ಅದು ವಿಚಿತ್ರ ನಂಬರ್. ನಾನು ಹೇಳಿದ್ದು ಇದು ಮೊಬೈಲ್ ನಂಬರ್ ಥರ ಇಲ್ಲ ಇದು ಅಂತ ಇದೆ. ಇಲ್ಲ, ನಮ್ಮ ಊರ್ದು ಇದು ಕೋಡ್ ಕಳಿಸಿದ್ರೆ ನಮ್ಮದು ರೂಲ್ಸ್ ಇದೆ, ಈ ಕೋಡ್ ಹೋಗಿದೆ. ನನಗೆ ಕೆಲವ್ರು ಹಂಗೆ ಒಂದು ಆ್ಯಪ್ಗೆ ನೀವು ಮಾಡಿದರೆ ಅವ್ರ ಕಂಪನಿಗೆ ಹೋಗಿ ಅದು ಕೋಡ್ ಹೇಳಿ ಅಂತಾರೆ ಅಲ್ವಾ. ಆಮೇಲೆ ಅವ್ರ ಸೇಲ್ಸ್ ಎಕ್ಸಿಕ್ಯೂಟಿವ್ಗೆ ಹೋಗುತ್ತೆ ಅಲ್ವಾ, ಅಥವಾ ಡೆಲಿವರಿ ಬಾಯ್ಸ್ಗೆ ಹೋಗುತ್ತೆ ಅಲ್ವಾ. ನಾನು ಆ ಥರ ಏನೂ ಇದೆ ಅಂತ ಅಂದ್ಕೊಂಡೆ. ನಾನು ತಿಂಡಿ ಕೂಡ ಮಾಡ್ತಿದ್ದೆ, ಸೊ ನನಗೆ ಅಷ್ಟೊಂದು ತಲೆ ಓಡಿಸ್ಲಿಲ್ಲ. ನಾನು ಯಾವಾಗ ಹಿಂಗೆ ಮಾಡಲ್ಲ. ಸೊ ಏನೋ ಆಗಿದೆ. ತಿರ್ಗಿ ಅವ್ರು ಯಾವ ಥರ ಮಾಡಿದ್ದಾರೆ ಅಂದರೆ ನಮಗೆ ಫೋನ್ ಬರ್ಕೂಡ್ದು ಅನ್ನೋ ಥರ ಹ್ಯಾಕ್ ಮಾಡಿಬಿಟ್ಟಿದ್ದಾರೆ. ಅದು ಹೆಂಗೆ ಮಾಡಿದ್ದಾರೆ ಗೊತ್ತಿಲ್ಲ. ಸೊ ನಮ್ಗೆ ಯಾವುದೋ ಕಾಲ್ಸು ಬರ್ತಾ ಇರಲಿಲ್ಲ ನನಗೆ ಉಪ್ಪಿಗೆ. ಸೊ ಎಲ್ಲರೂ ಅರ್ಜೆಂಟ್ ಅಂದ್ಬಿಟ್ಟು ಕೆಲವರು ಹಂಗೆ ಕಳಿಸ್ಬಿಟ್ಟಿದ್ದಾರೆ. ಮೇಡಮ್, ಈಗ ಎಷ್ಟು ಅಮೌಂಟು ನಿಮ್ಮ ಏನು ಫ್ರೆಂಡ್ಸ್ ಆಗಿರ್ಬೋದು, ರಿಲೇಷನ್ಸ್ ಆಗಿರ್ಬೋದು, ಯಾರು ಎಷ್ಟು ಕಳಿಸಿದ್ದಾರೆ? 1,65,065. ನನ್ನ ಮಗ ಕಳಿಸಿದ್ದು ಫಸ್ಟು ಆಯುಷು, ಗಾಯತ್ರಿ ಆ್ಯಂಡ್ ಚೇತನ. ಇದಿಷ್ಟು ಪ್ರಿಯಾಂಕಾ ಉಪೇಂದ್ರ ಅವರ ಮಾತು. ಅಂದರೆ ಯಾರೇ ಅಮೌಂಟನ್ನು ಕಳಿಸ್ಬೇಕಾದ್ರೂ ಕೂಡ ತುಂಬ ಹುಷಾರಾಗಿ ಈ ರೀತಿಯಾದಂಥ ಟ್ರಾನ್ಸಾಕ್ಷನ್ ಮಾಡಿ ಅನ್ನೋ ಮಾತನ್ನು ಸಹ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಎಸ್, ಡೆಫಿನೆಟ್ಲಿ ಅನ್ನೋನ್ ಲಿಂಕ್ಸ್ ಓಪನ್ ಮಾಡಬಾರ್ದು. ಇದೇ ಕಾರಣಕ್ಕೆ ಹೇಳೋದು. ಅನ್ನೋನ್ ಲಿಂಕ್ಸ್ ಓಪನ್ ಮಾಡಿದರೆ ಈ ಥರದ ಹ್ಯಾಕರ್ಸ್ ಈಸಿಯಾಗಿ ನಿಮ್ಮ ಮೊಬೈಲನ್ನು ಮತ್ತು ನಿಮ್ಮ ಸೋಷಿಯಲ್ ಮೀಡಿಯಾದ ಅಕೌಂಟ್ಗಳನ್ನು ಹ್ಯಾಕ್ ಮಾಡಬಹುದು. ಇತ್ತೀಚೆಗೆ ಎಲ್ಲವೂ ಈ ಕೋಡ್ ಆಧಾರಿತ ಆಗಿದೆ. ಪ್ರಿಯಾಂಕಾ ಅವ್ರು ಹೇಳಿದ್ದು ನಿಜ. ಯಾಕೆಂದರೆ ಪ್ರತಿಯೊಂದಕ್ಕೂ ಕೂಡ ಕೋಡು ಹೇಳ್ತಾರೆ. ಎನಿ ಡೆಲಿವರಿ, ನೀವು ಯಾವುದೇ ರೀತಿಯಾದಂಥ ಡೆಲಿವರಿ ತಗೊಳ್ಳಿ, ಅದು ಫುಡ್ ಆಗಿರ್ಬೋದು ಅಥವಾ ಯಾವುದಾದ್ರೂ ವಸ್ತುಗಳಾಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಆ್ಯಪ್ಗಳಲ್ಲಿ ನೀವು ಯಾವುದೇ ವಸ್ತುಗಳನ್ನು ತರಿಸಿದ್ರೂ ಕೂಡ ಏನು ಡೆಲಿವರಿ ಬಾಯ್ ಇರ್ತಾನೆ, ಅವನಿಗೊಂದು ಕೋಡ್ ಹೇಳಬೇಕಾಗಿರುತ್ತೆ. ಹೀಗಾಗಿ ನಾವು ಎಷ್ಟು ಜಾಗೃತರಾಗ್ತೀವೋ ಹ್ಯಾಕರ್ಸು ಕೂಡ ಅಷ್ಟೇ ಜಾಗೃತರಾಗಿ ಹೇಗೆ ನಮ್ಮನ್ನು ಹ್ಯಾಕ್ ಮಾಡಬೇಕು, ನಮ್ಮನ್ನು ಹೇಗೆ ಹಳ್ಳಕ್ಕೆ ಬೀಳಿಸ್ಬೇಕೋ ಬೀಳಿಸ್ತಾನೆ ಇರ್ತಾರೆ. ಹಾಗಾಗಿ ನಾವು ಎಷ್ಟು ಟೆಕ್ನಿಕಲಿ ಫಾಸ್ಟ್ ಫಾರ್ವರ್ಡ್ ಆದರೂ ಕೂಡ ಅದರಲ್ಲಿ ಅವರು ಯಾವುದಾದ್ರೂ ಒಂದು ದಾರಿಯನ್ನು ಕಂಡು ಹಿಡಿದು ನಮ್ಮನ್ನು ಹ್ಯಾಕ್ ಮಾಡೋದಂತೂ ಗ್ಯಾರಂಟಿ. ಈಗ ಪ್ರಿಯಾಂಕಾ ಉಪೇಂದ್ರ ಅವರ ಮೊಬೈಲನ್ನು ಕೂಡ ಹ್ಯಾಕ್ ಮಾಡಿದ್ದಾರೆ. ತತ್ಕ್ಷಣಕ್ಕೆ ಒಂದು 3-4 ಜನ ದುಡ್ಡು ಕಳಿಸಿದ್ದಾರೆ. ಹಾಗಾಗಿ ಅವರು ಕೂಡ ಕೇಳ್ಕೊಳ್ತಾ ಇರೋದು, ಅನ್ನೋನ್ ಕಾಲ್ಸ್ ಆರ್ ಅನ್ನೋನ್ ಪರ್ಸನ್ನಿಂದ ಯಾವುದೇ ಲಿಂಕ್ಸ್ ಬಂದರೆ ಆ ಲಿಂಕ್ಗಳನ್ನು ಓಪನ್ ಮಾಡಬೇಡಿ. ಅದು ರೀಡೈರೆಕ್ಟ್ ಆಗುತ್ತೆ ಅವರ ಹ್ಯಾಕರ್ಸ್ನ ಅಕೌಂಟ್ಗೆ. ಸೊ ಬಿ ಕೇರ್ಫುಲ್.